ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ರಿಗ್ರೆಟ್ ಎನರ್ಜಿ ತುಂಬ ಇದೆ. ತುಂಬ ನಿರಾಶೆ, ದುಃಖ, ನೋವಿನಲ್ಲಿ ಇದ್ದಾರೆ ಅನ್ನೋ ಫೀಲಿಂಗ್. ಅವರನ್ನೇ ವಿಕ್ಟಿಮ್ ಅಂತ ಫೀಲ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಅವರಿಗೆ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಅದೇ ಕ್ಷಣದಲ್ಲಿ ಇನ್ನೊಂದು ಥಾಟ್ ಕೂಡ ಬರ್ತಾ ಇದೆ, ಈಗ ಮಾತಾಡಿ ಏನು ಪ್ರಯೋಜನ. ಅವರಿಗೆ ಈಗ ಎಲ್ಲವೂ ತುಂಬ ಹಾಳಾಗಿದೆ, ಈ ರಿಲೇಷನ್ಶಿಪ್ ಡೌನ್ ಆಗಿದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಸರಿಯಾಗುವ ಚಾನ್ಸ್ ಇಲ್ಲ ಅನ್ನೋ ಫೀಲಿಂಗ್ ಇದೆ. ಅವರ ನೆಗೆಟಿವ್ ಥಾಟ್ಸ್ ಈಗ ತುಂಬ ಸ್ಟ್ರಾಂಗ್ ಆಗಿದೆ. ತುಂಬ ಕನ್ಫ್ಯೂಷನ್ ಕೂಡ ಇದೆ. ಅವರ ಮೈಂಡ್ ಮತ್ತೆ ಡೌನ್ ಆಗ್ತಾ ಇದೆ. ಇವತ್ತು ಅವರ ಥಾಟ್ಸ್ ತುಂಬ ನೆಗೆಟಿವ್ ಆಗಿರ್ಬೋದು. ತುಂಬ ನಿರಾಶೆ ಫೀಲ್ ಮಾಡ್ತಾ ಇರ್ಬೋದು. ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ, ಆದರೆ ಅದಕ್ಕೆ ಬೇಕಾದ ಕರೇಜ್ ಅವರೊಳಗೆ ಇಲ್ಲ. ಅವರ ಥಾಟ್ಸ್ ತುಂಬ ನೆಗೆಟಿವ್ ಆಗಿದೆ. ಮೆಂಟಲ್ ಆಗಿ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯ ಒಂದೇ ವಿಷಯವನ್ನು ಮತ್ತೆ ಯೋಚನೆ ಮಾಡಿ ತುಂಬ ಡೌನ್ ಫೀಲ್ ಮಾಡ್ತಾರಲ್ಲ, ಹಾಗೆ ಫ್ರಸ್ಟ್ರೇಷನ್ ಇದೆ, ಇರಿಟೇಷನ್ ಇದೆ. ಮತ್ತೆ ಅವರನ್ನೇ ವಿಕ್ಟಿಮ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಏನು ಪ್ರಯೋಜನ? ಅವರು ನನ್ನನ್ನು ಫರ್ಗಿವ್ ಮಾಡಲ್ಲ, ನೀವು ಅವರನ್ನು ರಿಜೆಕ್ಟ್ ಮಾಡ್ತೀರಾ, ಅವ್ರ ಮಾತನ್ನು ಕೇಳಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರು ಕಾಲ್ ಮಾಡಿದ್ರೆ ನೀವು ಪಿಕ್ ಮಾಡೋದಿಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡೋದಿಲ್ಲ. ಹಾಗಾಗಿ ಅವರು ತುಂಬ ನಿರಾಶೆಯಲ್ಲಿದ್ದಾರೆ. ಅವರು ಯಾವುದೇ ಆ್ಯಕ್ಷನ್ ತಗೊಂಡ್ರು ಅದಕ್ಕೆ ಯಾವ ವ್ಯಾಲ್ಯೂ ಇಲ್ಲ ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಎಮೋಷ್ನಲ್ ಮಿಸ್ಸಿಂಗ್ ಎನರ್ಜಿ. ಆದರೆ ಒಂದು ಸ್ಟ್ರಾಂಗ್ ಎಮೋಷ್ನಲ್ ಕನೆಕ್ಷನ್ ಇನ್ನೂ ನಿಮ್ಮ ಕಡೆಗೆ ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಕ್ಷಣಗಳು ಅವರಿಗೆ ನೆನಪಾಗ್ತಾ ಇದೆ. ಓಲ್ಡ್ ಚಾಟ್ಸ್ ಓದೋದು, ನಿಮ್ಮ ಫೋಟೋ ಇನ್ನೂ ಅವರ ಫೋನ್ನಲ್ಲಿ ಸೇವ್ ಇದ್ದರೆ ಅದನ್ನು ಮತ್ತೆ ನೋಡೋದು, ನೀವು ಕೊಟ್ಟ ಗಿಫ್ಟ್ ಇದ್ದರೆ ಅದನ್ನು ಮತ್ತೆ ನೋಡೋದು, ಇದೆಲ್ಲ ಮಾಡ್ತಾ ಇರುವಂತಹ ಎನರ್ಜಿ. ತುಂಬ ಎಮೋಷ್ನಲ್ ಲೆವೆಲ್ನಲ್ಲಿ ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಫೀಲಿಂಗ್ ಟ್ರ್ಯಾಪ್ಡ್ ಎನರ್ಜಿ. ಅವರು ಅವರ ಸಿಚುವೇಷನಲ್ಲಿ ತುಂಬ ಟ್ರ್ಯಾಪ್ಡ್ ಆಗಿರುವ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ, ಯಾವುದೋ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿರ್ಬೋದು. ಆ ಸಿಚುವೇಷನ್ನಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅವರು ಯಾವ ರೀತಿಯ ಸಿಚುವೇಷನಲ್ಲಿ ಟ್ರ್ಯಾಪ್ಡ್ ಆಗಿದ್ದಾರೋ ಅಂತ ನೋಡೋದಾದರೆ, ಪಾಸ್ಟ್ನಲ್ಲಿ ಅವರು ಒಂದು ಡಿಸಿಷನ್ ತಗೊಂಡಿದ್ರು. ಆ ಡಿಸಿಷನ್ನಲ್ಲಿ ನೀವು ಇರಲಿಲ್ಲ. ಯಾವುದೋ ಒಂದು ಸಿಚುವೇಷನ್ ಪರವಾಗಿ ಅವರು ಹೋಗಿರ್ಬೋದು, ನಿಮ್ಮನ್ನು ಸೈಡ್ ಮಾಡಿರಬಹುದು. ಅಂದರೆ ಒಂದು ಟೈಮ್ನಲ್ಲಿ ಅವರು ನೀವಿಲ್ಲದ ಲೈಫನ್ನು ಅವರೇ ಆರಿಸ್ಕೊಂಡಿರ್ಬೋದು. ಆದರೆ ಈಗ ಆ ಲೈಫ್ನಲ್ಲಿ ಅವರು ಹ್ಯಾಪಿ ಇಲ್ಲ. ಯಾಕೆಂದರೆ ನಿಮ್ಮಿಂದ ದೂರ ಆಗಿ ಅವ್ರಿಗೆ ಹ್ಯಾಪಿನೆಸ್ ಸಿಗ್ತಾ ಇಲ್ಲ. ಈಗ ಅವರು ನಿಮ್ಮ ಹತ್ರ ಮತ್ತೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಈಗ ನಾನು ಯಾವ ಮುಖದಿಂದ ಅವ್ರ ಹತ್ರ ಹೋಗಲಿ ಅಂತ ಅವರೇ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ ಡಿಸಿಷನ್ ತಗೊಂಡಿದ್ದೇ ಅವರು. ಬಹುಶಃ ತುಂಬ ಆತುರದಲ್ಲಿ ಆ ಡಿಸಿಷನ್ ತಗೊಂಡಿರ್ಬೋದು. ಬಹುಶಃ ಆತುರದಲ್ಲಿ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿರ್ಬೋದು. ಆದರೆ ಆ ಡಿಸಿಷನ್ ಅವರದ್ದೇ ಆಗಿತ್ತು. ಈಗ ಅದೇ ಡಿಸಿಷನ್ ಅವ್ರಿಗೆ ತುಂಬ ಟಯರ್ಡ್ ಮಾಡ್ತಾ ಇದೆ. ಅವರು ಅವರ ಡಿಸಿಷನ್ನಿಂದಲೇ ಟ್ರ್ಯಾಪ್ಡ್ ಆಗಿರುವ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ನಾನು ಹೇಗೆ ಅವರ ಮುಂದೆ ಹೋಗಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಸಿಚುವೇಶನ್, ಥರ್ಡ್ ಪಾರ್ಟಿ ಅನ್ನುವಂಥದ್ದು ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಅಂದರೆ ಥರ್ಡ್ ಪಾರ್ಟಿ ಅನ್ನೋದು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಮಾತ್ರ ಆಗಿರಬೇಕು ಅಂತ ಇಲ್ಲ. ಅದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಸಿಚುವೇಶನ್ಗೆ ಯಾವುದು ಮ್ಯಾಚ್ ಆಗುತ್ತೋ, ಯಾವುದೋ ಒಂದು ಪ್ರಾಬ್ಲಮ್ ಆಗಿರ್ಬೋದು. ಸೊ ಆ ಪ್ರಾಬ್ಲಮ್ ಕಾರಣದಿಂದ ಅವರು ದೂರ ಆಗಿದ್ದರೆ, ಈಗ ಅವರು ಯಾವ ಸಿಚುವೇಶನ್ನಲ್ಲಿ ಇದ್ದರೂ ಕೂಡ
ತುಂಬ ಅಲೋನ್ ಆಗಿದ್ದಾರೆ. ಅವರ ಲೈಫ್ನಲ್ಲಿ ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಒಂಟಿತನ ಅವರನ್ನು ಕಾಡ್ತಾ ಇದೆ. ಯಾರ ಹತ್ರನೂ ಅವರ ನೋವು, ಅವರ ದುಃಖ, ಅವರ ತೊಂದರೆ ಇವುಗಳನ್ನು ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ನಿಜವಾದ ಎಮೋಷ್ನಲ್ ಕನೆಕ್ಷನ್ ಎಲ್ಲೂ ಸಿಗ್ತಾ ಇಲ್ಲ. ನಿಮ್ಮ ಜೊತೆ ಇದ್ದಷ್ಟು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇನ್ಯಾರ ಜೊತೆಗೂ ಅವರಿಗಿಲ್ಲ. ಅದು ಫ್ಯಾಮಿಲಿ ಆಗಿರಲಿ, ಫ್ರೆಂಡ್ ಆಗಿರಲಿ, ಯಾರ ಜೊತೆಗೂ ನಿಮ್ಮಷ್ಟು ಎಮೋಷ್ನಲ್ ಆಗಿ ಕನೆಕ್ಟೆಡ್ ಆಗಿಲ್ಲ. ಹಾಗಾಗಿ ಅವರು ಲೆಫ್ಟ್ ಔಟ್ ಆಗಿರುವ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಅಲೋನ್ ಆಗಿದ್ದಾರೆ. ಈ ಟೈಮ್ನಲ್ಲಿ ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಅವರೊಳಗೆ ಬರ್ತಾ ಇದೆ. ಅವ್ರು ತಗೊಂಡ ಡಿಸಿಷನ್ ಬಗ್ಗೆ ಈಗ ಅವ್ರಿಗೆ ರಿಗ್ರೆಟ್ ಆಗ್ತಾ ಇದೆ. ನಾನು ಆ ಡಿಸಿಷನ್ ಯಾಕೆ ತಗೊಂಡೆ, ನಾನು ಯಾಕೆ ಅವರನ್ನು ಬಿಟ್ಟು ದೂರ ಹೋದೆ ಅಂತ ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವರ ಸಿಚುವೇಷನಲ್ಲಿ ಕೆರಿಯರ್ ಕೂಡ ಥರ್ಡ್ ಪಾರ್ಟಿ ರೀತಿ ಬಂದಿರ್ಬೋದು. ಅವರ ಕೆರಿಯರ್, ಅವರ ಜಾಬ್, ಅವರ ಬಿಸ್ನೆಸ್ ಇವುಗಳ ಮೇಲೆ ಫೋಕಸ್ ಮಾಡಬೇಕು ಅಂತ ನಿಮ್ಮನ್ನು ಸೈಡ್ ಮಾಡಿರ್ಬೋದು. ಅವರಿಗೆ ಆಗ ಅದು ಸರಿಯಾದ ಡಿಸಿಷನ್ ಅಂತ ಅನಿಸಿರ್ಬೋದು. ಬಟ್ ಈಗ ಅವರು ಫೀಲ್ ಮಾಡ್ತಾ ಇದ್ದಾರೆ, ರಿಗ್ರೆಟ್ ಆಗ್ತಾ ಇದ್ದಾರೆ. ಸಕ್ಸಸ್ ವಿತೌಟ್ ಯು ಫೀಲ್ಸ್ ಎಂಟಿ. ಈ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮನ್ನು ಯಾವ ಕಾರಣಕ್ಕಾಗಿ ಬಿಟ್ಟು ಹೋಗಿದ್ದಾರೋ ಬಹುಶಃ ಆ ಗೋಲನ್ನು ಅವರು ಈಗ ಅಚೀವ್ ಕೂಡ ಮಾಡ್ಕೊಂಡಿರ್ಬೋದು. ಕೆರಿಯರ್ಗಾಗಿ ನಿಮ್ಮನ್ನು ಬಿಟ್ಟು ಹೋಗಿದರೆ, ಅಥವಾ ಜಾಬ್ಗಾಗಿ, ಅಥವಾ ಅವರ ಬಿಸ್ನೆಸ್ಗಾಗಿ ನಿಮ್ಮನ್ನು ಸೈಡ್ ಮಾಡಿದರೆ, ಯಾವುದೇ ಒಂದು ವಿಷಯಕ್ಕಾಗಿ, ಯಾವುದೇ ಒಂದು ಸಿಚುವೇಶನ್ಗಾಗಿ ನಿಮ್ಮನ್ನು ಸೈಡ್ ಮಾಡಿದರೆ ಅದರಲ್ಲಿ ಸಕ್ಸಸ್ ಪಡೆದಿರ್ಬೋದು. ಆದರೆ ಇನ್ನೂ ಹ್ಯಾಪಿ ಇಲ್ಲ. ಅವ್ರಿಗೆ ಅನ್ನಿಸ್ತಾ ಇದೆ, ಈ ಸಕ್ಸಸ್ಗಾಗಿ ನಾನು ಇಷ್ಟೊಂದು ಎಫರ್ಟ್ ಹಾಕಿದೆ, ಆದರೆ ನನಗೆ ಯಾಕೆ ಸಂತೋಷ ಇಲ್ಲ. ಯಾಕೆಂದರೆ ಆ ಹ್ಯಾಪಿನೆಸ್ಸನ್ನು ಇವರು ಫೀಲ್ ಮಾಡ್ತಾ ಇಲ್ಲ, ಅದು ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಕೊರತೆ ಅವ್ರಿಗೆ ತುಂಬ ಕಾಣಿಸ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ, ನೀವಿಲ್ಲದೆ ಅವರ ಹ್ಯಾಪಿನೆಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ. ಅವರಿಗೆ ಪೀಸ್ ಇಲ್ಲ, ನಿಜವಾದ ಹ್ಯಾಪಿನೆಸ್ ಇಲ್ಲ. ರಿಗ್ರೆಟ್ ಆ್ಯಂಡ್ ಜಸ್ಟಿಸ್ ಎನರ್ಜಿ ಈಗ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಅವರು ನಿಮ್ಮ ಜೊತೆ ಜಸ್ಟಿಸ್ ಆಗಿ ನಡ್ಕೊಳ್ಳಿಲ್ಲ ಅಂತ. ಅವರು ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ನಿಮಗೆ ಪೇಯ್ನ್ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಅವ್ರಿಗೆ ರಿಗ್ರೆಟ್ ಆಗ್ತಾ ಇದೆ. ನೀವು ಈ ಕನೆಕ್ಷನ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿರೋ ಅದರ ರಿಟರ್ನ್ ನಿಮಗೆ ಸಿಕ್ಕಿಲ್ಲ. ಬಹುಶಃ ನಿಮಗೆ ಏನೂ ಸಿಗದೇ ಇರ್ಬೋದು. ಈ ಕನೆಕ್ಷನ್ ಸಂಪೂರ್ಣ ಇಂಬ್ಯಾಲೆನ್ಸ್ ಆಗಿತ್ತು. ಒಂದೇ ಕಡೆ ಎಫರ್ಟ್ಸ್ ಇತ್ತು, ಅದು ನಿಮ್ಮ ಕಡೆಯಿಂದ. ಅವರ ಕಡೆ ಎಫರ್ಟ್ಸ್ ಬಹಳ ಕಡಿಮೆ ಅಥವಾ ಇರಲೇ ಇಲ್ಲ. ಈ ರಿಲೇಷನ್ಶಿಪ್ ಒನ್ ಸೈಡೆಡ್ ಕೂಡ ಆಗಿರ್ಬೋದು, ಅಥವಾ ಕೆಲವರಿಗೆ ಇದು ಕ್ರಶ್ ಸಿಚುವೇಶನ್ ಕೂಡ ಆಗಿರ್ಬೋದು. ಯಾವುದೇ ಸಿಚುವೇಶನ್ ಆದರೂ ಇಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ. ಇಮ್ಮೆಚ್ಯೂರಿಟಿ ಆ್ಯಂಡ್ ಇನ್ಸೆಕ್ಯೂರಿಟಿ ಎನರ್ಜಿ. ತುಂಬ ಇಮ್ಮೆಚ್ಯೂರ್ ಆಗಿರ್ಬೋದು ಈ ವ್ಯಕ್ತಿ. ನಿಮ್ಮ ಬಗ್ಗೆ ತುಂಬ ಇನ್ಸೆಕ್ಯೂರ್ ಕೂಡ ಆಗಿರ್ಬೋದು. ನಿಮ್ಮ ಎನರ್ಜಿ ಮಾತ್ರ ಅವರಿಗಿಂತ ಸ್ಟ್ರಾಂಗ್ ಆಗಿದೆ. ನಿಮ್ಮೊಳಗೆ ಕಾನ್ಫಿಡೆನ್ಸ್ ಇದೆ, ಸ್ಟ್ರೆಂತ್ ಇದೆ. ಬಹುಶಃ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್ ಕೂಡ ಆಗಿರ್ಬೋದು. ನಿಮಗೆ ಏನು ಅನಿಸುತ್ತೋ ಅದನ್ನು ನೇರವಾಗಿ ಹೇಳುವ ವ್ಯಕ್ತಿ. ಹಾಗಾಗಿ ನೀವು ಅವ್ರಿಗಿಂತ ಸ್ಟ್ರಾಂಗ್ ಪರ್ಸನ್ ಆಗಿ ಕಾಣಿಸ್ತಾ ಇದ್ದೀರಾ. ಅವರಿಗೆ ಅದು ಗೊತ್ತಿದೆ, ನೀವು ನಿಮ್ಮ ರಿಯಲ್ ಸೆಲ್ಫನ್ನು ತೋರಿಸ್ತೀರಾ ಅಂತ. ಆದರೆ ಅವರು ಯಾವಾಗಲೂ ಫೇಕ್ ಸೈಡ್ ತೋರಿಸೋದಕ್ಕೆ ಪ್ರಯತ್ನ ಮಾಡಿರಬಹುದು. ಜನರ ಮುಂದೆ ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕು ಅನ್ನೋ ಯೋಚನೆ ಅವರಿಗೆ ಹೆಚ್ಚಿರ್ಬೋದು. ಶೋ ಆಫ್ ಮಾಡೋದು ಅಥವಾ ಬೇರೆಯವರ ಗಮನ ಸೆಳೆಯೋದು ಇವುಗಳೆಲ್ಲ ಅವರ ಸ್ವಭಾವದ ಭಾಗ ಆಗಿರ್ಬೋದು. ಆದರೆ ನಿಮ್ಮನ್ನು ನೋಡಿದಾಗ ಅವರಿಗೆ ಒಂದು ಪ್ರಶ್ನೆ ಬರುತ್ತೆ, ಇವರು ಇಷ್ಟು ಸ್ಟ್ರಾಂಗ್ ಹೇಗೆ, ಇಷ್ಟು ರಿಯಲ್ ಆಗಿ ಹೇಗಿರಬಹುದು? ನಿಮ್ಮೊಳಗೆ ಒಂದು ವಿಶೇಷ ಕ್ವಾಲಿಟಿ ಇದೆ. ಅದೇ ಕ್ವಾಲಿಟಿ ಅವರಿಗೆ ತುಂಬ ಅಟ್ರ್ಯಾಕ್ಷನ್ ಆಗಿದೆ. ನಿಮ್ಮ ರಿಯಲ್ ನೇಚರ್ ಅವ್ರಿಗೆ ತುಂಬ ಇಷ್ಟ ಇದೆ. ಅವರು ಕೂಡ ಅವರೊಳಗೆ ಆ ಕ್ವಾಲಿಟಿ ಇರಬೇಕು ಅಂತ ಬಯಸ್ತಾರೆ. ಬ್ಯಾಲೆನ್ಸ್ ಆ್ಯಂಡ್ ಡಿವೈನ್ ಟೈಮಿಂಗ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಲಿಲ್ಲ. ಯಾವ ಟೈಮ್ನಲ್ಲಿ, ಯಾವ ಜಾಗದಲ್ಲಿ ಇಂಬ್ಯಾಲೆನ್ಸ್ ಇರುತ್ತೋ ಅಲ್ಲಿ ಬ್ಯಾಲೆನ್ಸ್ ತರಬೇಕು ಅನ್ನೋದು ಡಿವೈನ್ನ ಉದ್ದೇಶ. ಪ್ರತಿ ವಿಷಯದಲ್ಲೂ ಬ್ಯಾಲೆನ್ಸ್ ತರಬೇಕು. ಈ ಕನೆಕ್ಷನ್ನಲ್ಲೂ ಆಗ್ತಾ ಇರುವ ಇಂಬ್ಯಾಲೆನ್ಸ್ ಡಿವೈನ್ಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಡಿವೈನ್ ಎನರ್ಜಿ ಇದೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದ್ದರೆ ಅದರ ಹಿಂದೆ ಒಂದು ರೀಸನ್ ಇದೆ. ಈ ಕನೆಕ್ಷನ್ನಲ್ಲಿ ಬ್ಯಾಲೆನ್ಸ್ ಬರಬೇಕು ಅನ್ನೋದೇ ಅದರ ಉದ್ದೇಶ. ಸ್ಟಕ್ ಸಿಚುವೇಶನ್ ಎನರ್ಜಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಈಗ ಸಂಪೂರ್ಣ ಸ್ಟಕ್ ಆಗಿರುವ ಹಾಗಿದೆ. ಯಾವುದೇ ಮೂಮೆಂಟ್ ಅನ್ನೋದು ಇಲ್ಲ. ಈ ಸ್ಟಕ್ ಸಿಚುವೇಶನ್ ನಿಮ್ಮ ಪಾರ್ಟ್ನರ್ಗೆ ತುಂಬ ಫ್ರಸ್ಟ್ರೇಷನ್ ಕೊಡ್ತಾ ಇದೆ, ತುಂಬ ಇರಿಟೇಷನ್ ಕೊಡ್ತಾ ಇದೆ. ಅವರು ಈ ಸ್ಟಕ್ ಎನರ್ಜಿಯಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಅವರದು. ಅವರು ನಿಮ್ಮ ಕಡೆ ಬರ್ತಾರೆ, ಆದರೆ ಮೊದಲಿಗೆ ತುಂಬ ನಾರ್ಮಲ್ಲಾಗಿ ಕಮ್ಯುನಿಕೇಷನ್ ಮಾಡ್ಬೋದು. ಯಾವ ಫ್ಲರ್ಟಿಂಗ್ ಕೂಡ ಇಲ್ಲ. ತುಂಬ ಸಾಫ್ಟಾಗಿ, ತುಂಬ ನಾರ್ಮಲ್ಲಾಗಿ ಹೇಗಿದೆಯಾ, ಈ ರೀತಿಯ ಕ್ವಶನ್, ಈ ರೀತಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು, ಯಾವುದಾದ್ರೂ ಸಣ್ಣ ಪುಟ್ಟ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡೋದು, ಈ ರೀತಿ ಮಾತುಕತೆ ಶುರು ಮಾಡ್ಬೋದು. ಹೀಗೊಂದು ಕಾಲ್ ಅಥವಾ ಮೆಸೇಜ್ ನಿಮಗೆ ಬರ್ಬೋದು. ಆದರೆ ಅವರು ಕಾಲ್ ಅಥವಾ ಮೆಸೇಜ್ ಮಾಡುವ ಮೊದಲು ತುಂಬ ಯೋಚನೆ ಮಾಡ್ತಾರೆ, ತುಂಬ ಕರೇಜನ್ನು ಒಟ್ಟುಗೂಡಿಸ್ಕೊಳ್ತಾರೆ.
ತುಂಬ ಹಿಂಜರಿಕೆ ಆದಮೇಲೆ ಮಾತ್ರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಒಂದು ದಿನ ಅವರು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಅದಕ್ಕೆ ಹಿಂದೆ ಅವರು ಎಷ್ಟು ಯೋಚನೆ ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯೋಚನೆ ಇಲ್ಲದೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ತುಂಬ ಕರೇಜ್ ಸೇರಿಸ್ಕೊಂಡು ಮಾತ್ರ ಮುಂದೆ ಬರ್ತಾರೆ. ಅದರ ನಂತರ ಕೂಡ ನೀವು ಅವರ ಕಾಲ್ ಇಗ್ನೋರ್ ಮಾಡಿದ್ರೆ ಅಥವಾ ಮೆಸೇಜ್ಗೆ ರಿಪ್ಲೈ ಕೊಡದೇ ಇದ್ದರೆ ಅವರು ಮನಸ್ಸಿನ ಒಳಗಿನಿಂದ ಎಷ್ಟು ನೋವಾಗುತ್ತೋ ಅನ್ನೋದನ್ನು ನೀವು ಊಹಿಸಬಹುದು. ಅವರು ಈಗಾಗಲೇ ತುಂಬ ನಿರಾಶೆಯಲ್ಲಿದ್ದಾರೆ. ನೀವು ಇಗ್ನೋರ್ ಮಾಡಿದ್ರೆ ಅದನ್ನು ತಮ್ಮ ಈಗೋ ಮೇಲೆ ತಗೊಳ್ಬಹುದು. ಅವರು ತುಂಬ ಧೈರ್ಯ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಅಟ್ರಾಕ್ಷನ್ ಆ್ಯಂಡ್ ಪ್ಲ್ಯಾನಿಂಗ್ ಎನರ್ಜಿ. ನಿಮ್ಮ ಕಡೆ ಅವರ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಆರಂಭದಲ್ಲಿ ಅಂದರೆ ಫಸ್ಟ್ ನಿಮ್ಮ ರಿಲೇಷನ್ಶಿಪ್ ಶುರುವಾದಾಗ ಅವರು ನಿಮ್ಮ ಕಡೆ ಬಂದಿದ್ದು ಫಿಸಿಕಲ್ ಅಟ್ರಾಕ್ಷನಿಂದ ಇರಬಹುದು. ಬಹುಶಃ ನೀವು ತುಂಬ ಬ್ಯೂಟಿಫುಲ್ ಅಥವಾ ಹ್ಯಾಂಡ್ಸಮ್ ಇರಬಹುದು. ಮೊದಲಿನ ಅಟ್ರಾಕ್ಷನ್ ಫಿಸಿಕಲ್ ಆಗಿತ್ತು. ನಿಮ್ಮನ್ನು ಈ ರಿಲೇಷನ್ಶಿಪ್ಪಲ್ಲಿ ಇರೋದು ಪ್ರೈಡ್ ಅನಿಸುವ ವಿಷಯ ಆಗಿತ್ತು ಅವ್ರಿಗೆ. ನಿಮ್ಮನ್ನು ಅವರ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಇರೋದು ತುಂಬ ಡಿಸೈರಿಂದ ಬಂದಿದ್ದರು. ಶೋ ಆಫ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬ ಹೆಮ್ಮೆ ಅಂತ ಅನ್ನಿಸ್ತಾ ಇತ್ತು. ಮೊದಲಿನ ದಿನಗಳಲ್ಲಿ ಅವರು ನಿಮ್ಮ ಮೇಲೆ ತುಂಬ ಎಫರ್ಟ್ಸ್ ಹಾಕಿರ್ಬೋದು, ತುಂಬ ಪ್ರಿಯಾರಿಟಿ ಕೊಟ್ಟಿರ್ಬೋದು, ತುಂಬ ಅಪ್ರಿಷಿಯೇಷನ್ ಮಾಡಿರ್ಬೋದು. ಆದರೆ ಸ್ವಲ್ಪ ಟೈಮ್ನ ನಂತರ ಅದೇ ಅಪ್ರಿಷಿಯೇಷನ್ ಕಾಣಿಸ್ಲಿಲ್ಲ, ಅದೇ ಎಫರ್ಟ್ಸ್ ಕೂಡ ಕಡಿಮೆ ಆಯಿತು. ಆದರೆ ಈಗ ಮತ್ತೆ ಎಫರ್ಟ್ಸ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಎಲ್ಲವನ್ನು ತುಂಬ ಮೈಂಡಿಂದ ಪ್ಲ್ಯಾನ್ ಮಾಡುವ ವ್ಯಕ್ತಿ. ಸ್ವಲ್ಪ ಸೆಲ್ಫಿಶ್ ನೇಚರ್ ಕೂಡ ಇರ್ಬೋದು. ಆದರೂ ಈಗ ಈ ಕನೆಕ್ಷನ್ಗೆ ಮತ್ತೆ ಎಫರ್ಟ್ಸ್ ಹಾಕಬೇಕು ಅನ್ನೋ ಪ್ಲ್ಯಾನಿಂಗ್ ಅವರೊಳಗೆ ಶುರುವಾಗಿದೆ. ಡೀಪ್ ಲವ್ ಆ್ಯಂಡ್ ಎಮೋಷ್ನಲ್ ಅವೇಕ್ನಿಂಗ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ. ಈ ವ್ಯಕ್ತಿಯ ಅಟ್ರಾಕ್ಷನ್ ನಿಮ್ಮ ಕಡೆ ತುಂಬ ಡೀಪ್ ಆಗಿದೆ. ಅವರು ನಿಮ್ಮನ್ನು ತುಂಬ ಡೀಪಾಗಿ ಲೈಕ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಮೇಲಿನ ಲವ್ನಲ್ಲಿ ಅವರು ಸಂಪೂರ್ಣ ಮುಳುಗಿರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಧ್ವನಿಯನ್ನು ಮತ್ತೆ ಕೇಳಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಒಂದು ಮೆಸೇಜ್, ನಿಮ್ಮ ಒಂದು ಕಾಲ್ ಅವರು ಕಾಯ್ತಾ ಇದ್ದಾರೆ. ಪ್ರತಿದಿನ ಹೋಪ್ ಮಾಡ್ತಾ ಇದ್ದಾರೆ, ಇವತ್ತು ಅವರಿಂದ ಒಂದು ಕಾಲ್ ಬರಬಹುದಾ, ಒಂದು ಮೆಸೇಜ್ ಬರಬಹುದಾ. ಅವರೀಗ ಅದೇ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ. ಒಂದು ಸಲ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಆಗಲಿ. ಈಗ ಅವರಿಗೆ ನಿಮ್ಮ ನಿಜವಾದ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋದನ್ನು ಈಗ ಕಲ್ತಿದ್ದಾರೆ. ನಿಮ್ಮ ಮೇಲಿನ ಲವ್ ದಿನದಿಂದ ದಿನಕ್ಕೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಇಲ್ಲಿವರೆಗೆ ಅವರ ಫೀಲಿಂಗ್ಸನ್ನು ಅವರು ಹೈಡ್ ಮಾಡ್ತಾ ಇರ್ಬೋದು. ಈಗ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರು ಎಮೋಷ್ನಲ್ ಆಗಿರೋದು ಈಗ ಅವರಿಗೆ ಕ್ಲಿಯರ್ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ತುಂಬ ಸ್ಟ್ರಾಂಗ್ ಎಮೋಷ್ನಲ್ ಬಾಂಡ್ ಇದೆ. ಹೀಲಿಂಗ್ ಆ್ಯಂಡ್ ಸ್ಟೇಬಲ್ ಆಫರ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಕಡೆಗೆ ಬಂದಾಗ ಹೀಲಿಂಗ್ ಆಗಿ ಬರ್ತಾರೆ. ಹೀಲಿಂಗ್ ಇಲ್ಲದೆ ಬರೋದಿಲ್ಲ. ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಬರ್ತಾರೆ. ಮೊದಲು ಮಾಡದ ರೆಸ್ಪೆಕ್ಟ್ ಈಗ ಕೊಡಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ನಿಮ್ಮ ಕಡೆ ಬಂದು ಒಂದು ದೊಡ್ಡ ಆಫರ್ ಕೊಡ್ಬೋದು. ಸ್ಟೆಬಿಲಿಟಿ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರ್ಬೋದು. ನೀವು ಊಹೆ ಮಾಡದಷ್ಟು ದೊಡ್ಡ ಪ್ರಪೋಸಲ್ ಕೂಡ ಆಗಿರ್ಬೋದು. ಅದು ನಿಮಗೆ ತುಂಬ ಶಾಕ್ ಕೊಡ್ಬೋದು. ಸೊ ಮತ್ತೆ ಯಾವತ್ತೂ ನಿಮ್ಮಿಂದ ದೂರ ಆಗೋದಿಲ್ಲ ಅನ್ನೋ ಪ್ರಾಮಿಸ್ ಕೂಡ ಮಾಡ್ಬೋದು. ಸೊ ಅಂತಹ ಕಮಿಟ್ಮೆಂಟ್ ಕೊಡುವ ಎನರ್ಜಿ ಕೂಡ ಇದೆ. ಇನ್ನರ್ ಗೈಡೆನ್ಸ್ ಆ್ಯಂಡ್ ಎಮೋಷ್ನಲ್ ಗಿಲ್ಟ್ ಎನರ್ಜಿ. ಅವರ ಇನ್ನರ್ ಗೈಡೆನ್ಸ್ ಈಗ ಅವರನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಅವರ ಎಮೋಷನ್ಸ್ ಈಗ ತುಂಬ ಹೈ ಆಗಿದೆ. ನಿಮ್ಮಿಂದ ದೂರ ಆದ ದಿನದಿಂದ ಅಥವಾ ಸಪ್ರೇಷನ್ ಆದ ದಿನದಿಂದ ಅಥವಾ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೂ ಕೂಡ ಅವರೊಳಗೆ ಒಂದು ಹೆವಿ ಫೀಲಿಂಗ್ ಇದೆ. ನಾನು ತಪ್ಪು ಮಾಡಿದೆ ಅನ್ನೋ ಭಾವನೆ ಅವರನ್ನು ಒಳಗಿನಿಂದ ಕಾಡ್ತಾ ಇದೆ. ನಾವು ಲೈಫ್ನಲ್ಲಿ ಯಾವುದಾದ್ರೂ ತಪ್ಪು ಮಾಡಿದಾಗ ಒಳಗಿನಿಂದ ತುಂಬ ಹೆವಿಯಾಗಿ ಫೀಲ್ ಆಗುತ್ತಲ್ಲ, ಅದೇ ಫೀಲಿಂಗ್ ಈಗ ಅವರೊಳಗೆ ಇದೆ. ಹೌದು, ನಾನು ತಪ್ಪು ಮಾಡಿದ್ದೀನಿ ಅಂತ ಅವರು ಮನಸ್ಸಾರೆ ಒಪ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಎಮೋಷ್ನಲ್ ಆಗಿ ತುಂಬ ಕನೆಕ್ಟೆಡ್ ಆಗಿದ್ದಾರೆ. ಅವರಿಗೆ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಬೇಕಾಗಿದೆ. ಅದು ಅವರಿಗೆ ನಿಮ್ಮಿಂದ ಮಾತ್ರ ಸಿಗುತ್ತೆ ಅನ್ನೋ ನಂಬಿಕೆ ಅವರದು. ನಿಮ್ಮಿಂದ ಮಾತ್ರ ಅವರಿಗೆ ಆ ಕಂಪ್ಲೀಟ್ ಫೀಲಿಂಗ್ ಸಿಗುತ್ತೆ. ನೀವು ಮಾತ್ರ ಅವರ ಲೈಫ್ನಲ್ಲಿ ಆ ಜಾಗವನ್ನು ತುಂಬಬಲ್ಲ ವ್ಯಕ್ತಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಸರೆಂಡರ್ ಎನರ್ಜಿ. ಇನ್ನು ಈ ಕನೆಕ್ಷನ್ ಬಗ್ಗೆ ನೋಡೋದಾದರೆ ಈಗ ಎಲ್ಲವನ್ನು ಡಿವೈನ್ ಕೈಗೆ ಬಿಟ್ಟಿರುವ ಎನರ್ಜಿ. ಬಹುಶಃ ನೀವೇ ಈಗ ಎಲ್ಲವನ್ನು ಡಿವೈನ್ ಮೇಲೆ ಬಿಟ್ಟಿರ್ಬೋದು. ಇನ್ನು ಯಾವುದಾಗಬೇಕೋ ಅದು ಆಗಲಿ ಅಂತ ಸರೆಂಡರ್ ಮಾಡ್ಕೊಂಡಿರಬಹುದು. ನೀವು ನಿಮ್ಮ ಮುಂದೆ ಈಗ ಒಂದು ಬ್ಲ್ಯಾಂಕ್ ಸ್ಲೇಟ್ ಇದೆ. ಇನ್ನು ಮುಂದೆ ಏನಾಗಬೇಕೋ ಅದು ಡಿವೈನ್ ಕೈಗೆ ಅನ್ನೋ ರೀತಿ ನೀವು ಬಿಟ್ಟಿರುವ ಎನರ್ಜಿ ಕೂಡ ಇದೆ. ನ್ಯೂ ಚಾಯ್ಸ್ ಎನರ್ಜಿ. ಈಗ ನಿಮ್ಮ ಲೈಫ್ನಲ್ಲಿ ಒಂದು ಹೊಸ ಸ್ಟೇಜ್ ಶುರುವಾಗುವ ಎನರ್ಜಿ ಇದೆ. ಆ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ, ಆದರೆ ಅವರನ್ನು ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅನ್ನೋ ಡಿಸಿಷನ್ ಸಂಪೂರ್ಣ ನಿಮ್ಮ ಕೈಯಲ್ಲಿರುತ್ತೆ. ಬಹುಶಃ ಇಷ್ಟು ಹರ್ಟ್ ಮಾಡಿದ ವ್ಯಕ್ತಿಗೆ ನಾನು ಮತ್ತೆ ಚಾನ್ಸ್ ಹೇಗೆ ಕೊಡಲಿ ಅಂತ ನಿಮಗೂ ಕೂಡ ಅನ್ನಿಸ್ತಾ ಇರ್ಬೋದು ಕೆಲವರಿಗೆ. ಯಾಕೆಂದರೆ ನಿಮಗೆ ಸ್ಟೇಬಲ್ ರಿಲೇಷನ್ಶಿಪ್ ಬೇಕು. ಅವ್ರು ಇಷ್ಟ ಬಂದಾಗ ಬಂದು ಇಷ್ಟ ಬಂದಾಗ ಹೋಗುವ ವ್ಯಕ್ತಿ ನಿಮಗೆ ಬೇಡ. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೊಡುವ ವ್ಯಕ್ತಿ ನಿಮಗೆ ಬೇಡ. ಲಾಂಗ್ ಟರ್ಮ್
ಕಮಿಟ್ಮೆಂಟ್ ಕೊಡದ ವ್ಯಕ್ತಿ ನಿಮಗೆ ಬೇಡ. ಈ ವ್ಯಕ್ತಿ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ನಿಮ್ಮ ಪೇನ್ಗೆ ಕಾರಣ ಇವರೇ. ಹಾಗಾಗಿ ಮತ್ತೆ ಅವ್ರಿಗೆ ಚಾನ್ಸ್ ಕೊಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ನಿಮಗೆ ಬರ್ಬೋದು. ಅವರು ಆಫರ್ ತಗೊಂಡು ನಿಮ್ಮ ಮುಂದೆ ಬರುವಾಗ ತುಂಬ ಸ್ಪೀಡ್ನಲ್ಲಿ ನಿಮ್ಮ ಕಡೆಗೆ ಬರುವ ಎನರ್ಜಿಯಲ್ಲಿದ್ದಾರೆ. ಆದರೆ ಅಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ ಅನ್ನೋ ಡಿಸಿಷನ್ ನಿಮ್ಮದೇ. ಪಾರ್ಟ್ನರ್ಸ್ ಕನ್ಫ್ಯೂಷನ್ ಎನರ್ಜಿ. ಈ ಟೈಮ್ನಲ್ಲಿ ಈ ವ್ಯಕ್ತಿ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ತುಂಬ ಐಸೋಲೇಷನ್ನಲ್ಲಿದ್ದಾರೆ. ನಿಮ್ಮ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಅವರಿಗಿಲ್ಲ. ಯಾವ ದಾರಿ ಸರಿಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ತುಂಬ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ರೈಟ್ ಮತ್ತು ರಾಂಗ್ ನಡುವೆ ಸಿಕ್ಕಾಕೊಂಡಿದ್ದಾರೆ. ಅವರ ಸೋಷಿಯಲ್ ಇಮೇಜ್ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು. ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಡಿಫ್ರೆನ್ಸ್ ಇದ್ದರೆ ಅದೇ ಅವರ ಡಿಸಿಷನ್ ತಗೊಳ್ಳೋದನ್ನು ತಡೀತಾ ಇರ್ಬೋದು. ಹಾಗಾಗಿ ಅವರು ಇನ್ನೂ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ರೀಬರ್ತ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ರೀಬರ್ತ್ ಅನ್ನೋದಿದೆ, ಒಳ್ಳೆಯ ಬದಲಾವಣೆ ಅನ್ನೋದು ಬರುತ್ತೆ. ನಿಮ್ಮ ಕನೆಕ್ಷನ್ ಮತ್ತು ಹೊಸದಾಗಿ ಶುರುವಾಗುವ ಎನರ್ಜಿ ಇದೆ. ಡಿಟ್ಯಾಚ್ಮೆಂಟ್ ಎನರ್ಜಿ. ಈ ವ್ಯಕ್ತಿ ಈಗ ನಿಮ್ಮ ಕಡೆ ಒಂದು ಡಿಟ್ಯಾಚ್ಮೆಂಟ್ ಫೀಲ್ ಮಾಡ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ನಿಮ್ಮ ಕಡೆಯಿಂದ ಈ ಕನೆಕ್ಷನನ್ನು ಸಂಪೂರ್ಣವಾಗಿ ಎಂಡ್ ಮಾಡಿದ್ದೀರಾ, ಇನ್ನು ಅವರಿಗೆ ಚಾನ್ಸ್ ಕೊಡೋದಿಲ್ಲ ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಮೊದಲೇ ಹೇಳಿದ ಹಾಗೆ ಅವರೊಳಗೆ ತುಂಬ ನೆಗೆಟಿವ್ ಥಾಟ್ಸ್ ನಡೀತಾ ಇದೆ. ಹಾಗಾಗಿ ಅವರು ಈ ಡಿಟ್ಯಾಚ್ಮೆಂಟನ್ನು ಇನ್ನೂ ಹೆಚ್ಚು ಫೀಲ್ ಮಾಡ್ತಾ ಇದ್ದಾರೆ. ಸೋಲ್ ಕನೆಕ್ಷನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಒಂದು ಸ್ಟ್ರಾಂಗ್ ಆಗಿರುವ ಸೋಲ್ ಕನೆಕ್ಷನ್ ಇದೆ. ಅಲೋನ್ ಆ್ಯಂಡ್ ಹಿಡನ್ ಫೀಲಿಂಗ್ಸ್ ಎನರ್ಜಿ. ಈ ಟೈಮ್ನಲ್ಲಿ ಅವರು ಸಂಪೂರ್ಣ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರಿಗೆ ಸಪೋರ್ಟ್ ಮಾಡುವವರು ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಇದೆ. ಎಲ್ಲ ಡಿಸಿಷನ್ಗಳನ್ನು ಅವರೇ ತಗೊಳ್ಬೇಕು. ಅವರ ಲೈಫ್ನಲ್ಲಿ ಈಗ ತುಂಬ ಒಂಟಿತನದ ಫೀಲ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ನಿಮ್ಮ ಪ್ರೆಸೆನ್ಸ್ಗೆ ಅವರು ತುಂಬ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಅವರ ಫೀಲಿಂಗ್ಸನ್ನು ನಿಮ್ಮಿಂದ ಹೈಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜವಾದ ಲವ್ ಮತ್ತು ಫೀಲಿಂಗ್ಸನ್ನು ಎಷ್ಟು ದಿನ ಮರೆಮಾಚೋದಕ್ಕೆ ಸಾಧ್ಯ? ಸೊ ನ್ಯೂ ಚಾಪ್ಟರ್ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ನ್ಯೂ ಚಾಪ್ಟರ್ ಶುರುವಾಗುವ ಎನರ್ಜಿ ಇದೆ. ಈ ಕನೆಕ್ಷನ್ ಕೂಡ ಹೊಸದಾಗಿ ಆರಂಭ ಆಗುವ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಇದುವರೆಗೆ ಲವ್ ಮೇಲೆ ಬಿಲೀವ್ ಮಾಡದೇ ಇರುವ ವ್ಯಕ್ತಿ ಈಗ ಟ್ರೂ ಲವ್ ಮೇಲೆ ಬಿಲೀವ್ ಮಾಡ್ತಾ ಇದ್ದಾರೆ. ಇನ್ನರ್ ಪೇಯ್ನ್ ಎನರ್ಜಿ. ಒಳಗಿನಿಂದ ಅವರು ತುಂಬ ಹರ್ಟ್ ಆಗಿದ್ದಾರೆ, ತುಂಬ ನೋವಿನಲ್ಲಿದ್ದಾರೆ, ತುಂಬ ಡಿಸ್ಟರ್ಬ್ಡ್ ಆಗಿರ್ಬೋದು. ನಿಮ್ಮಿಂದ ದೂರ ಇರೋದು ಅವ್ರಿಗೆ ಸಾಧ್ಯ ಆಗದೇ ಇರ್ಬೋದು. ನಿಮ್ಮಿಂದ ದೂರ ಇರೋದು ತುಂಬ ಕಷ್ಟ ಆಗ್ತಾ ಇರ್ಬೋದು. ಅವರ ಎಮೋಷ್ನಲ್ ಆಗಿ ಅವರು ಸಂಪೂರ್ಣ ಬ್ರೋಕನ್ ಆಗಿದ್ದಾರೆ, ತುಂಬ ಡ್ರೈನ್ಡ್ ಫೀಲ್ ಮಾಡ್ತಾ ಇದ್ದಾರೆ. ವೇಟಿಂಗ್ ಫಾರ್ ಎ ಸೈನ್ ಎನರ್ಜಿ. ಅವರಿಗೆ ನಿಮ್ಮಿಂದ ಒಂದು ಸೈನ್ ಬೇಕಾಗಿದೆ, ಒಂದು ಸಣ್ಣ ಗೆಸ್ಚರ್ ಸಾಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅವರು ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಕರೇಜನ್ನು ಒಂದು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ರಿಜೆಕ್ಷನನ್ನು ಅವರು ಫೇಸ್ ಮಾಡೋದಕ್ಕೆ ಸಿದ್ಧ ಇಲ್ಲ, ರೆಡಿ ಇಲ್ಲ ಅವರು ನಿಮ್ಮ ರಿಜೆಕ್ಷನ್ನ ಫೇಸ್ ಮಾಡೋದಕ್ಕೆ. ಒಬ್ಸೆಷನ್ ಆ್ಯಂಡ್ ಪೊಸೆಸಿವ್ ಫೀಲಿಂಗ್ಸ್ ಎನರ್ಜಿ. ನಿಮ್ಮ ಬಗ್ಗೆ ಅವರ ಒಬ್ಸೆಷನ್ ತುಂಬ ಜಾಸ್ತಿ ಇದೆ, ತುಂಬ ಪೊಸೆಸಿವ್ ಫೀಲ್ ಮಾಡ್ತಾ ಇದ್ದಾರೆ. ಅಟ್ರಾಕ್ಷನ್ ತುಂಬ ಹೈ ಲೆವೆಲ್ನಲ್ಲಿದೆ. ನಿಮ್ಮಿಬ್ಬರ ನಡುವೆ ಇರುವ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಷ್ಟು ಬೇಗ ಮುಗಿಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಸೊ ಈ ಸಿಚುವೇಶನ್ ಅನ್ನೋದು ಏನೇ ಮಧ್ಯ ಬಂದಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಫೈಟ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಇದು ಪರ್ಮನೆಂಟ್ ಅಲ್ಲ, ಇದು ಟೆಂಪ್ರವರಿ ಮಾತ್ರ. ಡಿಸ್ಟೆನ್ಸ್ ಆ್ಯಂಡ್ ನೆಗೆಟಿವ್ ಇನ್ಫ್ಲೂಯೆನ್ಸ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಒಂದು ಡಿಸ್ಕನೆಕ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಯಾರಾದರೂ ಈ ಕನೆಕ್ಷನ್ಗೆ ಯಾವುದಾದ್ರೂ ಒಂದು ಸಿಚುವೇಶನ್ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಇಲ್ಲಿಂದ ದೂರ ಆಗುವ ಎನರ್ಜಿ. ಲೋ ಕಾನ್ಫಿಡೆನ್ಸ್ ಎನರ್ಜಿ. ಈ ಟೈಮ್ನಲ್ಲಿ ಅವರ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಆಗಿದೆ. ಅವರಿಗೆ ಮತ್ತೆ ಕರೇಜ್ ಅನ್ನೋದು ಬೇಕಾಗಿದೆ, ಸ್ಟ್ರೆಂತ್ ಬೇಕಾಗಿದೆ. ನೀವು ಅವರಿಗಾಗಿ ಮಾಡಬೇಕಾಗಿರುವ ಒಂದು ವಿಷಯ ಅಂದರೆ ಅವರಿಗೆ ಸ್ಟ್ರೆಂತ್ ಸಿಗಲಿ ಅಂತ ಪ್ರೇಯರ್ ಮಾಡೋದು. ಅವರು ನಿಮಗಾಗಿ ಸ್ಪೆಷಲ್ ಏನಾದರೂ ಮಾಡೋದಕ್ಕೆ ಕರೇಜ್ ಪಡೀಲಿ ಅಂತ ಪ್ರೇಯರ್ ಮಾಡೋದು. ಪಾಸ್ಟ್ ಎನರ್ಜಿ. ಈ ಬ್ರೇಕಪ್ ಅಥವಾ ಸಪ್ರೇಷನ್ ಹಿಂದೆ ಪಾಸ್ಟ್ನ ಕೆಲವು ವಿಷಯಗಳು ಇರ್ಬೋದು. ಅವರು ಹಿಂದೆ ಯಾವುದೋ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಫೇಸ್ ಮಾಡಿರ್ಬೋದು. ಅದೇ ಎಕ್ಸ್ಪೀರಿಯನ್ಸ್ ಅವರ ಥಾಟ್ಸ್, ಅವರ ಮನಸ್ಥಿತಿಯ ಎಲ್ಲದರ ಮೇಲೆ ಎಫೆಕ್ಟ್ ಮಾಡಿರಬಹುದು. ಮಿಕ್ಸ್ಡ್ ಫೀಲಿಂಗ್ಸ್ ಎನರ್ಜಿ. ನಿಮ್ಮ ಬಗ್ಗೆ ಅವರಿಗೆ ತುಂಬ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಜಲಸಿ ಇದೆ, ಆ್ಯಂಗರ್ ಇದೆ, ಪೊಸೆಸಿವ್ ಫೀಲಿಂಗ್ಸ್ ಇದೆ, ತುಂಬ ಇನ್ಸೆಕ್ಯೂರ್ ಕೂಡ ಆಗಿದ್ದಾರೆ. ಅವರಿಗೆ ಈಗ ರೈಟ್ ಟೈಮಿಂಗ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಕೂಡ ಕೆಲವರು ಹಿಂದೆ ಸರಿತಾ ಇದ್ದಾರೆ. ಬಿಹೈಂಡ್ ಫಿಸಿಕಲ್ ಅಟ್ರಾಕ್ಷನ್ ಎನರ್ಜಿ. ನಿಮ್ಮ ಕಡೆ ಅವರ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್, ಆದರೆ ಅದು ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಅಲ್ಲ, ಅದಕ್ಕಿಂತ ಡೀಪ್ ಆದ ಫೀಲಿಂಗ್ಸ್ ಅವರೊಳಗೆ ಬೆಳೀತಾ ಇದೆ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.